ಏಯ್ ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಅಂದರೆ ನಮ್ಮ ಊರಂದರೆ ಈಗ ನಾವು ಬೆಂಗಳೂರಲ್ಲಿ ಇರೋದಲ್ವ, ನಮ್ಮ ಸಿಟಿಯಿಂದ ಹಳ್ಳಿಗೆ ಹೋಗಬೇಕು ಅಂದರೆ ತುಂಬ ಖುಷಿ ಇರುತ್ತೆ. ಊರಿಗೆ ಅಂದರೆ ಯಾರು ರಿಲೇಷನ್ ಮನೆಗೇನು ಹೋಗ್ತಾ ಇಲ್ಲ, ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬಾ ದಿನ ಆಯಿತು ಫ್ರೆಂಡ್ಸ್, ಒಂದು 2-3 ತಿಂಗಳಾಯಿತು ನಾವು ಹೊಲ್ದ ಹತ್ರ ಹೋಗ್ಬಿಟ್ಟು ಬಂದು. ಏನು ಬೆಳೆ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪರೆಲ್ಲ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಹೇಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಹಾಕಿದ್ದಾರೆ ಅಂತ. ಬಟ್ ನಮ್ಗೆ ಏನು ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಕಡಲೆಕಾಯಿ ಹಾಕಿದ್ದಾರೆ ಅಂತ ಅಂದರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಸಿಟಿಯಿಂದ ಹಳ್ಳಿಗೆ ಹೋಗೋದೇ ಒಂಥರ ಖುಷಿ ಅಲ್ವಾ? ಯಾವ ಥರ ಇರುತ್ತೆ ವಾತಾವರಣ ಅಂತ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಈ ಟ್ರಾಫಿಕ್ಕು, ಹಳ್ಳಿ ಸಿಟೀಲಿ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತಲ್ವ. ಒಂದಿನ ಆದರೂ ಫ್ರೆಶ್ ಇರುತ್ತೆ ಊರಿಗೆ ಹೋದರೆ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನಮ್ಮ ಊರಲ್ಲಿ ಏನೇನು ಬೆಳೆದಿದ್ದಾರೆ, ನಾವೇನೇನು ಹಾರ್ವೆಸ್ಟ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನೋಡಿ, ಇದು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ರೋಡ್ ತಿಂಡಿಗೆ ಅಂತ ನಿಲ್ಲಿಸಿದ್ವಿ ಒಂದು ಹೋಟ್ಲ್ ಹತ್ರ. ಅಲ್ಲಿ ಈ ಥರ ಇದೆ ನೋಡಿ, ಹೂವು ಫ್ಲವರ್ ನಿಜವಲ್ಲೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅದೊಂದು ವಿಡಿಯೋ ತೊಗೊಂಡೆ ಅಷ್ಟೇ ನಾನು. ಒಂಥರ ಚೆನ್ನಾಗಿದೆ ಒಳ್ಳೆ. ಅದನ್ನು ನೋಡಿಕೊಂಡು ಹೊರಟ್ವಿ ನಾವು ಒಂದು ಸ್ವಲ್ಪ. ಯಾಕಂದರೆ ಅಲ್ಲಿ ಟಿಫನ್ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಾವು ಹೋಗೋಷ್ಟೊತ್ತಿಗೆ ಹೋಗಿ ನಮ್ಮ ಮನೇಲಿ ಕೇಳ್ಕೊಂಬಂದರು. ಬಟ್ ಇಲ್ಲ ಸರ್, ಟಿಫನ್ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಬಟ್ ಬರೀ ಇಡ್ಲಿ ವಡೆ ಇದೆ ಅಂತ ಹೇಳಿದ್ರು. ನನಗೆ ಬೆಳಗ್ಗೆ ಇಡ್ಲಿ ತಿನ್ನಬೇಕು ಅಂದರೆ ಸ್ವಲ್ಪ ಆಗಲ್ಲ. ಹಾಗಾಗಿ ಬೇಡ, ನೆಕ್ಸ್ಟ್ ಹೋಟ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ನೋಡಿ, ಹೋಗ್ತಾ ಇದ್ದೀವಿ ರೋಡಲ್ಲಿ. ಎಷ್ಟು ಮಳೆ ಬರ್ತಾಯಿತ್ತು ಗೊತ್ತಾ? ಅಂದರೆ ತುಂಬ ಜೋರು ಮಳೆ ಇಲ್ಲ, ಸಿಂಪಲಾಗಿ ಬರ್ತಾಯಿತ್ತು ಸ್ವಲ್ಪ. ಹಾಗೆ ಅದರಲ್ಲೇ ಹೊರಟ್ವಿ ನಾವು. ಚೆನ್ನಾಗಿರುತ್ತೆ ಮಳೆಯಲ್ಲಿ ಹೋಗೋಕ್ಕೂ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಹೋಟೆಲ್ ಸಿಕ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಮಸಾಲೆ ದೋಸೆ ಮತ್ತು ಇಡ್ಲಿ ವಡೆ ಇತ್ತು. ನಮ್ಮ ಮನೇಲಿ ಇಡ್ಲಿ ವಡೆನೇ ಬೇಕು ನನಗೆ ಅಂದರೆ ಅವ್ರು ಅದು ತೊಗೊಂಡ್ರು. ನಾನು ಮಸಾಲೆ ದೋಸೆ ತೊಗೊಂಡೆ. ಮಸಾಲೆ ದೋಸೆ ಮತ್ತು ಇಡ್ಲಿ ವಡೆ ಎರಡೂ ಆ ಚಳಿಗೆ ಬಿಸಿ ಬಿಸಿ ಇತ್ತು. ಇಡ್ಲಿ ವಡೆನೂ ಅಷ್ಟೇ, ಮಸಾಲೆ ದೋಸೆನೂ ಅಷ್ಟೇ. ಅದನ್ನೆರಡು ತಿಂದುಬಿಟ್ಟು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ ನಾವು. ಯಾಕಂದರೆ ಇನ್ನೂ ತುಂಬ ಲಾಂಗ್ ಜರ್ನಿ ಅಲ್ವಾ. 150 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ನಮ್ಮೂರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಇದು ತುಮಕೂರು ಬಿಟ್ಟು ಆದಮೇಲೆ ಸಿಗುತ್ತೆ. ಸಿರಾ ಅಂತ ನಮ್ಮೂರು ಹಳ್ಳಿ. ಬಟ್ ಅಲ್ಲಿಂದ ಸಿರಾಯಿಂದ ಒಂದು 6-7 ಕಿಲೋಮೀಟರ್ ಆಗುತ್ತೆ ಒಳಗಡೆ ಹೋಗಬೇಕು. ನೋಡಿ, ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ. ಬಿಸಿಲಿಲ್ಲ, ಅಷ್ಟು ಮಳೆನೂ ಇರಲಿಲ್ಲ. ಅಲ್ಲಲ್ಲಿ ಮಳೆ ಬರುತ್ತೆ ಮತ್ತು ಅಲ್ಲಲ್ಲಿ ಬಿಸಿಲು ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಹೊರಟ್ವಿ ನಾವು. ನೋಡೋಣ, ಈ ಥರ ವಾತಾವರಣದಲ್ಲಿ ಹೋಗಬೇಕು ಅಂದರೆ ಚೆನ್ನಾಗಿರುತ್ತೆ. ಫುಲ್ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಮತ್ತು ಫುಲ್ ಮಳೆಲೂ ಹೋಗೋಕ್ಕಾಗಲ್ಲ, ಎರಡು ಮಿಕ್ಸ್ ಇರುತ್ತಲ್ಲ. ಹಂಗಾಗಿ ಹೊರಟ್ವಿ. ನೋಡಿ, ನಮ್ಮ ಮನೆಯವರು ಅಲ್ಲಿ ಹೊಲದ ಹತ್ರನೇ ರೋಡ್ ಮಾಡಿದ್ದಾರೆ. ಹಂಗಾಗಿ ನಮ್ಮ ಮನೆಯವ್ರು ಅಲ್ಲೇ ಬೈಕ್ ನಿಲ್ಲಿಸ್ತೀನಿ ಅಂತ ಹೋದರು. ಅದಾದಮೇಲೆ ನಾನು ಅಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲೆಲ್ಲ ಮರಗಳು ಕಾಣಿಸ್ತಾ ಇದೆಯಲ್ಲ ಸುತ್ತಮುತ್ತ, ಅದೆಲ್ಲ ನಮ್ಮದೇ ಹೊಲ ಫ್ರೆಂಡ್ಸ್. ಅಂದರೆ ಅಪ್ಪಾಜಿದು ಮತ್ತು ನಮ್ಮ ಚಿಕ್ಕಪ್ಪಂದು ತುಂಬ ಜಾಸ್ತಿನೇ ಇದೆ. ಅದೇ ಆ ಕಡೆ ಎಲ್ಲ ಅದೆಲ್ಲ ನಮ್ಮದೇ ಹೊಲ ಫ್ರೆಂಡ್ಸ್. ಈ ಕಡೆ ಅಪ್ಪಾಜಿಯವ್ರು ಏನೂ ಹಾಕ್ಸಿಲ್ಲ ಇನ್ನೂ. ಅದೇನೋ ಉಳುಮೆ ಮಾಡಿಬಿಟ್ಟಿದ್ದಾರೆ, ಬಟ್ ಇನ್ನೂ ಏನೂ ಹಾಕಿಲ್ಲ. ನಮ್ಮ ಚಿಕ್ಕಪ್ಪರು ಕಡಲೆಕಾಯಿ ಹಾಕಿದ್ದಾರೆ, ತೋರಿಸ್ತೀನಿ ಬನ್ನಿ ನಿಮಗೂ. ಹೊಲದ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ನಿಜವೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಬಿಟ್ಟಿದ್ವಿ ನಾವು ಒಂದು 8 ಗಂಟೆ ಅಷ್ಟೊತ್ತಿಗೆಲ್ಲ, 10 ಗಂಟೆ ಅಷ್ಟೊತ್ತಿಗೆಲ್ಲ ಊರಲ್ಲೇ ಇದ್ವಿ. ಇದು ನೋಡಿ, ಇದು ನಮ್ಮ ಅಪ್ಪರದು. ಬಟ್ ಇದರಲ್ಲಿ ಇನ್ನೂ ಏನೂ ಹಾಕ್ಸಿಲ್ಲ ಫ್ರೆಂಡ್ಸ್ ಅವರು. ಅದೇ ಉಳುಮೆ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಈ ಕಳೆ ಮತ್ತು ಅದೇನೇನೋ ಬಂದಿದೆ. ಸೊಪ್ಪು ಬಿಡ್ತಾಯಿದೆ, ಎಣ್ಣೆ ಸೊಪ್ಪು. ಬಟ್ ತುಂಬ ಚಿಕ್ಕದು. ಮತ್ತು ಇನ್ನೂ ಏನೇನೋ ಸೊಪ್ಪಿದೆ, ಅದೆಲ್ಲ ನಮ್ಮ ಅಮ್ಮನಿಗೆ ಗೊತ್ತು. ನಮ್ಮ ಅಮ್ಮ ಬಂದಿದ್ದರೆ ತೋರಿಸ್ತಾಯಿದ್ರು ಇಂತಿಂಥದ್ದೇ ಕಿತ್ಕೊ ಅಂತ. ಬಟ್ ನಂಗೆ ಅದೆಲ್ಲ ಗೊತ್ತಾಗಲಿಲ್ಲ. ಹಂಗಾಗಿ ನಾನು ಯಾವ ಸೊಪ್ಪು ಕಿತ್ಕೊಳ್ಳಲಿಲ್ಲ. ನಮ್ಮದ್ರಲ್ಲಿ ತುಂಬ ಚಿಕ್ಕದು, ಇನ್ನೂ ಇವಾಗ ತಾನೇ ಹುಟ್ಟುತ್ತಾ ಇದೆ ಎಣ್ಣೆ ಸೊಪ್ಪು. ಹಾಗಾಗಿ ಇನ್ನೊಂದು ದಿವಸ ಬಂದು ಕಿತ್ಕೊಳ್ಳೋಣ ಬೇಕಿದ್ರೆ ಅಂದ್ಬಿಟ್ಟು ಏನೂ ಕಿತ್ಕೊಳ್ಳಿಲ್ಲ ಅದರಲ್ಲಿ. ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಅದು ನೋಡಿ, ಪಕ್ಕದ್ದು ನಮ್ಮ ಚಿಕ್ಕಪ್ಪರದು. ಅದರಲ್ಲಿ ಅಲ್ಲಿ ಮಧ್ಯದಲ್ಲಿ ಮರ ಕಾಣಿಸುತ್ತಲ್ಲ, ಅದನ್ನು ನಮ್ಮ ಅಜ್ಜಿನ ಇದು ಮಾಡಿರೋದು ನಾವು. ಆ ಕಡೆ ಸೈಡಲ್ಲಿ ಇದು ನೋಡಿ, ನಮ್ಮ ಇದರಲ್ಲಿ ಇನ್ನೂ ಏನೂ ಹಾಕ್ಸಿಲ್ಲ. ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರು ಫುಲ್ಲು ಕಡಲೆಕಾಯಿ ಗಿಡ ಹಾಕ್ಸಿದ್ದಾರೆ. ಅಂದರೆ ಅವರು ಮಾಡೋದಿಲ್ಲ, ಅಪ್ಪಾಜಿಯವರು ಮಾಡೋದಿಲ್ಲ ಫ್ರೆಂಡ್ಸ್. ಪಾಲಿಗೆ ಕೊಡ್ತಾರಲ್ಲ, ಕೋರಿಗೆ ಮಾಡ್ತಾರಲ್ಲ, ಆ ಥರ ಮಾಡಿಸ್ಕೊತೀವಿ ಅಷ್ಟೇ. ಬಟ್ಟು ನೋಡಿ, ಫುಲ್ಲು ದೊಡ್ಡ ಹೊಲ. ಆ ಕಡೆ ಲಾಸ್ಟ್ ಗಿಡಗಳು ಕಾಣಿಸಿದವು, ಅಲ್ಲಿಂದ ಫುಲ್ಲು ಆ ಕಡೆ ಎಲ್ಲ ಇದೆ. ಅದು ಓಡಾಡಬೇಕು ಅಂದರೆ ಫುಲ್ ಹೊಲದಲ್ಲಿ ಅರ್ಧ ಭಾಗನೂ ಓಡಾಡೋಕ್ಕಾಗಲ್ಲ ಬಿಡಿ ನಮ್ಮ ಕೈಯಲ್ಲಿ. ಸುಮ್ಮನೆ ಅಲ್ಲಲ್ಲಿ ಓಡಾಡ್ಕೊಂಡು ಇದು ನೋಡಿ, ನಮ್ಮದು ಇದು ಕಡಲೆಕಾಯಿ ಹಾಕ್ಸಿದ್ದಾರೆ ಇದರಲ್ಲಿ. ಬಟ್ ಏನು ಗೊತ್ತಾ, ಇದರಲ್ಲೂ ಸೊಪ್ಪಿಲ್ಲ. ಎಲ್ಲ ಅದೇನೋ ಇದಂತಾರಲ್ಲ, ಉಳುಮೆ ಮಾಡಿಬಿಟ್ಟಿದ್ದಾರೆ. ಬಟ್ ಅದರಲ್ಲಿ ಏನೂ ಸೊಪ್ಪಿಲ್ಲ. ಎಲ್ಲ ಕಳೆ ಎಲ್ಲ ಕಿತ್ಬಿಟ್ಟಿದ್ದಾರೆ. ಹಂಗಾಗಿ ಕೆಳಗೆ ಕಿತ್ತಿಲ್ಲ ಅಂತಿದ್ರೆ ಸುಮಾರು ಸೊಪ್ಪು ಸಿಗ್ತಾಯಿತ್ತು. ಎಣ್ಣೆ ಸೊಪ್ಪು ಮತ್ತು ಬೇರೆ ಬೇರೆ ಥರ ಹಳ್ಳಿಗಳ ಕಡೆ ಸೊಪ್ಪಿರುತ್ತಲ್ಲ, ಸುಮಾರು ಸೊಪ್ಪು ಸಿಗ್ತಾಯಿತ್ತು. ಬಟ್ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಕಳೆ ಎಲ್ಲ ಕಿತ್ತಾಕ್ಸಿದ್ದಾರೆ. ಹಂಗಾಗಿ ಏನೂ ಸೊಪ್ಪಿರಲಿಲ್ಲ. ಈ ಬದಿಯ ಅಂತಾರಲ್ವ, ಆ ಕಡೆ ಈ ಕಡೆ ಎರಡು ಹೊಲದ ಮಧ್ಯೆ ಹಾಕಿರ್ತಾರಲ್ಲ, ಅದ್ರ ಮೇಲೆ ಒಂದೊಂದು ಸೊಪ್ಪಿತ್ತು. ಬಟ್ ಅದನ್ನು ತೋರಿಸ್ತೀನಿ ನಿಮಗೆ.
ಅದು ತುಂಬ ಬಲ್ತ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಜಾಸ್ತಿ ಕಿತ್ಕೊಳ್ಳೋಕ್ಕಾಗಲಿಲ್ಲ ನಮಗೆ. ಇದು ನೋಡಿ ಅಳಸಂದೆ ಮಧ್ಯದಲ್ಲಿ ಅಳಸಂದೆಕಾಯಿ ಗಿಡ ಹಾಕಿದ್ದಾರೆ, ಕಡಲೆಕಾಯಿ ಗಿಡ ಮಧ್ಯದಲ್ಲಿ. ಅದರಲ್ಲಿ ಅಳಸಂದೆ ಮಸ್ಸೊಪ್ಪಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಎಳೆದು ಕಿತ್ಕೊಂಡ್ರೆ ಮಸ್ಸೊಪ್ಪಿಗೆ ಚೆನ್ನಾಗಿರುತ್ತೆ. ಮಿಕ್ಸು ಸೊಪ್ಪಿನ ಜೊತೆ ಹಾಕ್ಬಿಟ್ಟು ಮಾಡಬೇಕು. ಅಳಸಂದೆ ಕಾಳ್ದು ಕುಡಿ ಅಂದರೆ ಚಿಗುರಿರುತ್ತಲ್ಲ ಅದನ್ನು ಮಾತ್ರ ಕಿತ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಅದನ್ನು ಸ್ವಲ್ಪ ಕಿತ್ಕೊಂಡೆ ನಾನು. ಇದು ನೋಡಿ ನಾನು ಸುಮ್ಮನೆ ಆ ಕಡೆ ಹೇಳಿದ್ನಲ್ಲ, ಆ ಕಡೆ ಈ ಕಡೆ ಬದ್ದ ಅಂತ ಮಾಡಿರ್ತಾರೆ ಅಂತ ಅದ್ರ ಮೇಲೆ ಕೂತ್ಕೊಂಡು ಸುಮ್ಮನೆ ಒಂದು ಫೋಟೋ ತೆಗೆಸ್ಕೊಂಡು ವಿಡಿಯೋ ತೆಗೆಸ್ಕೊಂಡೆ ನಮ್ಮ ಮನೆಯವ್ರ ಹತ್ರ. ಅದನ್ನು ಇದಕ್ಕೆ ಶೇರ್ ಮಾಡಿದ್ದೀನಿ ಅಷ್ಟೇನೆ, ರೀಲ್ಸ್ಗೆ ಹಾಕೋಣ ಅಂತ. ಬಟ್ ರೀಲ್ಸ್ಗೆ ಹಾಕೇ ಇಲ್ಲ ನಾನು, ಇದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಇದು ಸುಮ್ಮನೆ ಆ ಕಡೆ ಈ ಕಡೆ ಕುತ್ಕೊಳ್ಳೋದು. ಅಯ್ಯೋ ಅದು ತುಂಬ ಎತ್ತರ ಹಾಕ್ಬಿಟ್ಟಿದ್ದಾರೆ, ಅದು ಹತ್ತಕ್ಕೇ ಕಷ್ಟ ಅನಿಸುತ್ತೆ. ಇದು ನೋಡಿ ಇದು ಫುಲ್ಲು ನಮ್ಮ ಮನೆಯವರು ನೋಡಿರಿ ಏನಾದ್ರು ಸೊಪ್ಪಿದೆಯಾ ಅಂದರೆ ಅದರಲ್ಲಿ ಏನೂ ಇಲ್ಲ. ಬಟ್ ಸುಮ್ಮನೆ ಹೇಳ್ದೆ ನೋಡೋಣ ಹುಡುಕ್ತಾರ ಅಂತ. ಓಡಾಡ್ತಾವ್ರೆ, ಒಂದೇ ಒಂದು ಸೊಪ್ಪು ಕಿತ್ಕೊಳ್ಳಿಲ್ಲ ಅವರು, ಸುಮ್ಮನೆ ಓಡಾಡ್ತಾವ್ರೆ ನೋಡಿ. ಸುಮ್ಮನೆ ಹಂಗೆ ನಾನೇ ಒಂದು ವಿಡಿಯೋ ಮಾಡಿಕೊಂಡೆ. ಅವ್ರ ವಿಡಿಯೋ ಬೇಡ 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 ನಂದು ಅಂತಾರೆ. ಬಟ್ ನಾನೇ ಸುಮ್ಮನಿರಿ ಏನೂ ಆಗೋಲ್ಲ ಅಂತ ನಾನು ಸುಮ್ಮನೆ ಹಂಗೆ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡದಿದೆ ಅಂತ. ಬಟ್ಟು ಅಷ್ಟು ಚೆನ್ನಾಗೇನು ಕಡಲೆಕಾಯಿ ಗಿಡ ಇದು, ಅವ್ರಿಗೆ ತೊಗರಿಕಾಯಿ ಗಿಡ ಈ ಸೈಡಿಂದು ಏನೂ ಅಷ್ಟು ಬಂದಿಲ್ಲ. ಬಟ್ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ, ಸುಮಾರು ಗಿಡಗಳು ಹೋಗಿದ್ದಾವೆ ಅನಿಸುತ್ತೆ ಫ್ರೆಂಡ್ಸ್. ಆ ಥರ ಇದೆ ನೋಡಿ. ಯಾಕೆಂದರೆ ಮಳೆ ಇಲ್ಲಲ್ಲ ನೋಡಿ. ನಮ್ಮ ಸಿಟಿ ಕಡೆ ತುಂಬ ಮಳೆ ಬರುತ್ತೆ. ಬಟ್ ಹಳ್ಳಿಗಳ ಕಡೆ ರೈತರಿಗೆ ಮಳೆ ಬೇಕಾದಾಗ ಮಳೆ ಬರೋದೇ ಇಲ್ಲ. ಅದಕ್ಕೆ ಬೇಜಾರು ಫ್ರೆಂಡ್ಸ್. ಮಳೆ ಟೈಮಲ್ಲಿ ಮಳೆ ಬಂದುಬಿಟ್ರೆ ನಿಜವಾಗ್ಲೂ ಎಲ್ಲ ರೈತರಿಗೂ ತುಂಬ ಖುಷಿಯಾಗುತ್ತೆ, ಮತ್ತು ಬೆಳೆನೂ ಚೆನ್ನಾಗಿ ಬರುತ್ತೆ. ಆದರೆ ಮಳೆ ಟೈಮಲ್ಲಿ ಮಳೆ ಬರೋದೇ ಇಲ್ಲ, ಅದೇ ಬೇಜಾರು. ಇದು ನೋಡಿ ಇವಾಗ ಮಳೆ ಬಂದರೆ ನಿಜವಾಗ್ಲೂ ಕಡಲೆಕಾಯಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ ಕಡಲೆಕಾಯಿ ಬಂದಾಗ ಒಂದ್ಸರಿ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡಿ. ಇದು ನೋಡಿ ಅದೇ ಹೇಳಿದ್ನಲ್ಲ ಅಣ್ಣೆ ಸೊಪ್ಪು ಅಂತ ಹೇಳ್ಬಿಟ್ಟು, ಇದು ಇಷ್ಟು ದಪ್ಪ ಇದೆ ಫ್ರೆಂಡ್ಸ್. ಇದು ಮಾಡಿದ್ರೂ ಸಾಂಬಾರು ಚೆನ್ನಾಗಾಗಲ್ಲ, ಯಾಕಂದರೆ ಹಾಲು ತುಂಬ ದೊಡ್ಡದಾಗ್ಬಿಟ್ಟಿದೆ ನೋಡಿ, ಎಷ್ಟಿಷ್ಟು ದೊಡ್ಡದಿದೆ. ಬಟ್ಟು ಎಲ್ಲ ಉಳ್ಕ ಆಗ್ಬಿಟ್ಟಿದೆ ಫ್ರೆಂಡ್ಸ್. ದೊಡ್ಡದಾಗಿ ಗಾಳಿ ಅಲ್ವ ಸಿಕ್ಕಾಪಟ್ಟೆ, ಗಾಳಿಗೆ ಎಲ್ಲನೂ ಸೊಪ್ಪು ಈಗ ನೋಡಿದ್ದೀರಲ್ವ ಆಲ್ಮೋಸ್ಟ್ ಎಲ್ಲ ಸೊಪ್ಪು ಉಳ್ಕ ಆಗ್ಬಿಟ್ಟಿರುತ್ತೆ. ಅದೇನೇನೋ ಸೊಪ್ಪಿದೆ, ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮನಿಗೆ ಗೊತ್ತಿರುತ್ತೆ. ಬಟ್ ಅಮ್ಮ ಬಂದಿರಲಿಲ್ಲಲ್ಲ, ನಾನು ನಮ್ಮ ಮನೆಯವ್ರಿಬ್ಬರೇ ಸುಮ್ಮನೆ ಓಡಾಡ್ಕೊಂಬರೋಣ, ಬೇಜಾರಾಗ್ತಾಯಿದೆ, ಮತ್ತು ಇನ್ನೆಲ್ಲಿಗೆ ಹೋಗೋದು, ನಮ್ಮ ಹೊಲ್ದ ಹತ್ರನೇ ಹೋದರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಹೊರಟ್ವಿ ಅಷ್ಟೇ ನಾವು. ಇದು ನೋಡಿ ಅಲ್ಲಿ ಪಕ್ಕದಲ್ಲಿ ಒಂದು ಗಿಡ ಇತ್ತು, ನಮ್ಮ ಹೊಲದಲ್ಲೇ ಇರೋ ಗಿಡ ಇದು. ಅದರಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ವಿಡಿಯೋ ಮಾಡಿಸ್ಕೊಂಡೆ, ಚೆನ್ನಾಗಿ ಇತ್ತು ಗಿಡ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹಳ್ಳಿ ವಾತಾವರಣ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮತ್ತು ಖುಷಿನೂ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತಿದ್ದೀನಿ. ನೋಡಿ ಹೇಳಿದ್ನಲ್ಲ ಕಡಲೆಕಾಯಿ ಗಿಡ ಹಾಕಿದ್ದಾರೆ ಅಂತ, ಬಟ್ ಫುಲ್ ಬಂದಿಲ್ಲ, ಅಲ್ಲೊಂದು ಗಿಡ ಹಾಳಾಗ್ಬಿಟ್ಟಿದೆ. ಆದ್ರೂ ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ ಈ ಕಡೆ ಎಲ್ಲ ಗಿಡ ಹೋಗ್ಬಿಟ್ಟಿದೆ, ಬೇಜಾರು ನೋಡೋದಕ್ಕೆ ಒಂದೊಂದ್ಸರಿ. ನೋಡಿ ನಮ್ಮ ಮನೆಯವ್ರು ಸುಮ್ಮನೆ ಓಡಾಡ್ತಾವ್ರದಲ್ಲಿ ಸೊಪ್ಪಿಲ್ಲ ಏನಿಲ್ಲ, ಅವರೇ ಸುಮ್ಮನೆ ನೋಡ್ಕೊಂಬರ್ತೀನಿ ಅಂತ ಓಡಾಡ್ತಿದ್ದಾರೆ. ನಾನು ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೊಲ್ದ ಹತ್ರ ಹಳ್ಳಿಗಳ ಕಡೆ ಹೋಗಬೇಕು ಅಂದ್ರೇ ಒಂದು ಖುಷಿ. ಹಂಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ ಇದು ಪಕ್ಕದ ಹೊಲದಲ್ಲಿ ಹಾಕಿರೋದು ಹತ್ತಿ. ನಮ್ಮ ಕಡೆ ಮೊದಲೆಲ್ಲ ತುಂಬಾ ಕಡಲೆಕಾಯಿ, ಅವರೆಕಾಯಿ, ಅಳಸಂದೆಕಾಯಿ ಎಲ್ಲನೂ ಬೆಳೀತಾಯಿದ್ರು. ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಅದೇ ಟೈಮಿಗೆ ಸರಿಯಾಗಿ ಮಳೆ ಬರಲ್ವಲ್ಲ, ಹಾಗಾಗಿ ಹತ್ತಿಗೆ ಅಷ್ಟೊಂದು ನೀರು ಬೇಡ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಹಾಗಾಗಿ ಅದು ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ ನೋಡಿ ಇವರೆಲ್ಲ. ಸ್ವಲ್ಪ ಹತ್ತಿಗೆ ನೀರಿದ್ದರೆ ಸಾಕು ಅನಿಸುತ್ತೆ. ಹಾಗಾಗಿ ಯಾರು ನೋಡಿದ್ರು ಹತ್ತಿ ಹಾಕಿದ್ದಾರೆ ಫ್ರೆಂಡ್ಸ್. ಕಡಲೆಕಾಯಿ ಹಾಕಿರೋರೆ ಎಲ್ಲೋ ಒಬ್ಬೊಬ್ಬರು ಜನ ಕಡಲೆಕಾಯಿ ಹಾಕಿದ್ದಾರೆ. ನಿಜವಾಗ್ಲೂ ಮೊದಲು ಹಳ್ಳಿಗಳ ಕಡೆ ಹೋದರೆ ಬರೀ ಕಡಲೆ ಗಿಡನೇ, ಎಲ್ಲಿ ನೋಡಿದ್ರು ಕಡಲೆಕಾಯಿ ಗಿಡನೇ ಕಾಣಿಸ್ತಾ ಇತ್ತು. ಈಗ ಯಾರೋ ಒಬ್ಬೊಬ್ರು ಹಾಕಿದ್ದಾರೆ ಅಷ್ಟೇನೆ. ಇದು ನೋಡಿ ಇವರೆಲ್ಲನೂ ಹತ್ತಿ ಇದು ಹಾಕ್ಬಿಟ್ಟಿದ್ದಾರೆ. ಸುಮಾರು ಜನ ಅದೇನು ಸೀಡ್ಸ್ ಅನಿಸುತ್ತೆ ಇದು ಹತ್ತಿ, ಅಂದರೆ ಇದು ಹತ್ತಿ ಇರೋದಕ್ಕಿಂತ ಹತ್ತಿದ ಬೀಜ ಬರುತ್ತಲ್ವ ಅದ್ರದ್ದು ಅನಿಸುತ್ತೆ ಇದು. ನೋಡಿ ಫ್ಲವರ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ಹತ್ತಿ ಗಿಡದ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಊರ ಕಡೆ ಹೋದರೆ ಏನಾದರೂ ಒಂದು ಈ ಥರ ನೋಡೋಕ್ಕೆ ಸಿಗುತ್ತೆ. ಹಳ್ಳಿಗಳ ಕಡೆ ಏನು ಸಿಗುತ್ತೆ ಫ್ರೆಂಡ್ಸ್. ಹಂಗಾಗಿ ಸುಮ್ಮನೆ ಅಂತ ಹೋಗಿದ್ದು ನಾವು. ನೋಡಿ ಆಮೇಲೆ ನಮ್ಮ ಪಕ್ಕದ ಮತ್ತು ಇನ್ನೊಂದು ಕೆಳಗಡೆ ಒಂದು ಹೊಲ ಇದೆ ನಮ್ಮದು, ಅಲ್ಲಿ ಮೆಣಸಿನ್ಕಾಯಿ ಹಾಕಿದ್ರು ನೋಡಿ. ಇದು ಸಖತ್ತು ಮೆಣಸಿನ್ಕಾಯಿ ಬಿಟ್ಟಿದೆ, ನಮಗೆ ಗೊತ್ತಿಲ್ಲ ಹಾಕಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಹೋದ್ವಿ. ಇನ್ನೊಂದು ಸ್ವಲ್ಪ ಕೆಳಗಡೆ ಇತ್ತು ಹೊಲ ಇದು. ಆ ಹೊಲ ಬಿಟ್ಟು ಇದೇ ಬೇರೆ ಹೊಲ. ಇದು ನೋಡಿ ಫುಲ್ ಮೆಣಸಿನ್ಕಾಯಿ ಗಿಡ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಮೆಣಸಿನ್ಕಾಯಿ ಬಿಟ್ಟಿತ್ತು ಸ್ವಲ್ಪ ಇವಾಗ ತಾನೇ ಸ್ಟಾರ್ಟ್ ಆಗಿದೆ, ಎಳೆದು ಇತ್ತು ಸುಮಾರು. ಹಾಗಾಗಿ ಸ್ವಲ್ಪ ನೋಡಿ ಕಿತ್ಕೊತೀನಿ ನೋಡಿ ನಾನು. ನೋಡಿ ಈ ಥರ ಬಲ್ತಿರೋದು ಒಂದು ಸ್ವಲ್ಪ ಕಿತ್ಕೊಂಡಿದ್ದೀನಿ. ಇನ್ನೂ ಸುಮಾರು ನೋಡಿ ಎಲ್ಲ ಎಳೆದೇ ಇದೆ, ಎಲ್ಲೋ ಒಂದೊಂದು ಮಧ್ಯದಲ್ಲಿ ಅಷ್ಟೇ ಬಲ್ತಿದೆ ಅದು. ಅದನ್ನು ನೋಡಿ ಒಂದು ಸ್ವಲ್ಪ ಕಿತ್ಕೊಂಡೆ, ಒಂದು 1/4 kg ಅಷ್ಟು ಕಿತ್ಕೊಂಡೆ ಫ್ರೆಂಡ್ಸ್, ಅಷ್ಟೇ, ಜಾಸ್ತಿ ಕಿತ್ಕೊಳ್ಳಿಲ್ಲ. ಯಾಕಂದರೆ ಇನ್ನೂ ತುಂಬ ಎಳೆದತ್ತಂದ್ರೂ ಖಾರನೂ ಇರೋಲ್ಲ, ಏನೂ ಇಲ್ಲ. ಇನ್ನೊಂದು ದಿನ ಬೇಕಿದ್ದರೆ ಬಂದಾಗ ಕಿತ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೋಡಿ ಒಂದು ಸ್ವಲ್ಪ ಅಷ್ಟೇ ಕಿತ್ಕೊತೀನಿ. ಎಳೆದಷ್ಟೇ ಕಿತ್ಕೊತಾ ಇದ್ದೀನಿ, ಬಲ್ತಿರೋದಷ್ಟೇ ಕಿತ್ಕೊತಾ ಇದ್ದೀನಿ, ಎಳೆದೆಲ್ಲ ಬಿಟ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಖಾರನೂ ಅಷ್ಟೇ, ಹಳ್ಳಿಗಳ ಕಡೆ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ, ಇದು ತುಂಬಾ ಖಾರ ಚೆನ್ನಾಗಿತ್ತು. ಹಂಗಾಗಿ ನಮಗೆ ಸುಮಾರು ಒಂದು 15 days ಬರುತ್ತೆ ಅಂದ್ಕೊಳ್ಳಿ. ಇದು ನೋಡಿ ಸಬ್ಸಿಗೆ ಸೊಪ್ಪು, ಅಲ್ಲಿ ಸುಮ್ಮನೆ ಅಲ್ಲೊಂದು ಹುಟ್ಟಿತ್ತು ಅಷ್ಟೇ ಇದು. ಅದನ್ನು ಸ್ವಲ್ಪ ಕಿತ್ಕೊಂಡೆ ನಾನು, ಬಟ್ ತುಂಬ ಎಳೆದಿತ್ತು. ಬಲ್ತಿರೋದು ನೋಡಿ ಒಂದು ಸ್ವಲ್ಪ ತೊಗೊಂಡೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಅದಕ್ಕೇನು ಗೊಬ್ಬರ ಏನೂ ಹಾಕಿಲ್ಲ, ಹಂಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಮತ್ತು ಇದು ಬದನೆಕಾಯಿ ಗಿಡ ಫ್ರೆಂಡ್ಸ್, ಅಲ್ಲೇ ಬದನೆಕಾಯಿ ಗಿಡ ಹಾಕಿದ್ರು.
ಬದನೇಕಾಯಿ ಅಷ್ಟೇ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ತುಂಬ ಫ್ಲವರ್ ಬಿಟ್ಟಿದೆ ಇವಾಗ ತಾನೇ ಹೂವು. ಇನ್ನೂ ಕಾಯಿ ಬದನೇಕಾಯಿ ಏನು ಅಷ್ಟೊಂದು ಆಗಿಲ್ಲ, ಅಲ್ಲೊಂದಿದೆ ಬಟ್ ತುಂಬ ಎಳೆದು. ಬಟ್ ಅದರಲ್ಲೇ ಒಂದು ಸ್ವಲ್ಪ ಒಂದು 4-5 ಅಷ್ಟೇ ತೊಗೊಂಡೆ ನಾನು. ಬಜ್ಜಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಳೆದ್ರಲ್ಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಬಟ್ ಇದನ್ನು ಕಿತ್ಕೊತೀನಿ ನಾನು, ಒಂದು 2-3 ಕಿತ್ಕೊಂಡೆ, ಒಂದು 5-6 ಕಿತ್ಕೊಂಡೆ ಅಂದ್ಕೊಳ್ಳಿ. ಯಾಕಂದರೆ ಬಜ್ಜಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡೆ. ಫಸ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬದನೇಕಾಯಿ ಹೂವನೂ ಅಷ್ಟೇ ನೋಡಿ, ಕೆಲವೊಂದು ಫ್ಲವರು ವೈಟ್ ಇರುತ್ತೆ, ಕೆಲವೊಂದು ಈ ಕಲರ್ ಇರುತ್ತೆ, ಪರ್ಪಲ್ ಕಲರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೈಟ್ ಪರ್ಪಲ್ ಕಲರ್ ಇದು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಬದನೇಕಾಯಿ ಗಿಡದಲ್ಲಿ ವೈಟ್ ಹೂವು ಬಿಡುತ್ತೆ, ಒಂದೊಂದರಲ್ಲಿ ಈ ಥರ ಬಿಡುತ್ತೆ. ಯಾವುದು ಅಂತಲೇ ಗೊತ್ತಾಗೋದಿಲ್ಲ ನಮ್ಗಳಿಗೆ. ಇನ್ನು ಅವಾಗ ತಾನೇ ಎಲ್ಲ ಚಿಕ್ಕದು ಪೀಚು ಮತ್ತು ಮೊಗ್ಗಾಗ್ತಾ ಇದೆ ಫ್ಲವರು. ಹಾಗಾಗಿ ನೋಡಿ ಸುಮ್ಮನೆ ಹಂಗೆ ಓಡಾಡಿಕೊಂಡು ನೋಡ್ಕೊಂಬರೋಣ ಅಂತ ಹೋಗಿದ್ವಲ್ಲ, ಹಂಗಾಗಿ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ನಾವು ಹೋಗಿದ್ದಕ್ಕೆ ಬೇಜಾರೇನು ಅನಿಸ್ಲಿಲ್ಲ. ಯಾಕಂದರೆ ಕಡಲೆಕಾಯಿ ಗಿಡ ಮತ್ತು ಹತ್ತಿ, ಬದನೇಕಾಯಿ ಗಿಡ, ಮೆಣಸಿನ್ಕಾಯಿ ಗಿಡ ಎಲ್ಲನೂ ನೋಡಿದ್ವಿ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ ಇದು ಬಲ್ತಿದೆ, ಬಟ್ ಅದು ಕೆಟ್ಟೋಗ್ಬಿಟ್ಟಿದೆ. ಹಂಗಾಗಿ ಅದನ್ನೇನು ಹಾರ್ವೆಸ್ಟ್ ಮಾಡಲಿಲ್ಲ ನಾನು. ಕೆಲವೊಂದಷ್ಟೇ ತೊಗೊಂಡೆ. ತೋರಿಸ್ತೀನಿ ನೋಡಿ ಯಾವ್ದು ಕಿತ್ಕೊಂಡು. ನೋಡಿ ಇದು ಎಳೆದಿದೆಯಲ್ಲ, ಇದೊಂದು ಸ್ವಲ್ಪ ಕಿತ್ಕೊಂಡೆ. ಒಂದೆರಡು ಈ ಥರದ್ದು ಒಂದು 5-6 ಕಾಯಿ ಕಿತ್ಕೊಂಡೆ ಅಷ್ಟೇ, ಬದನೇಕಾಯಿ ಬಜ್ಜಿ ಮಾಡೋಣ ಅಂತ. ಇನ್ನೂ ಬಿಟ್ಟಿಲ್ಲ ಫ್ರೆಂಡ್ಸ್, ನೋಡೋದಕ್ಕೆ ಗಿಡ ದೊಡ್ಡದಾಗಿದೆ. ನೋಡಿ ತೋರಿಸ್ತೀನಿ ನಿಮಗೆ. ಅಲ್ಲೊಂದು ಎಲ್ಲೋ ಒಂದೊಂದು ಬಿಟ್ಟಿದೆ, ಅದೆಲ್ಲ ಫುಲ್ ನೋಡೋಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ಒಂದು 4-5 ಕಾಯಿ ಕಿತ್ಕೊಂಡು ಬಂದೆ ಅಷ್ಟೇನೆ. ನೋಡಿ ಇವಾಗ ಸುಮ್ಮನೆ ಅದನ್ನು ಕಿತ್ಕೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಓಡಾಡಬೇಕು ಅಂದ್ರೇ ಖುಷಿ ಆಗುತ್ತೆ ಊರುಗಳ ಕಡೆ. ಒಂಥರ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಗಾಳಿ ಅಂದರೆ ಅಷ್ಟಿಷ್ಟು ಗಾಳಿ ಅಲ್ಲ, ಅಷ್ಟು ಚೆನ್ನಾಗಿತ್ತು ಗಾಳಿ. ನೋಡಿ ಗಿಡನೇ ಹೆಂಗೆ ಅಲ್ಲಾಡ್ತಿದ್ದಾವೆ ಅಂತ. ಅದೆಲ್ಲ ನೋಡಿಕೊಂಡು ಊರಿಗೆ ಹೊರಟ್ವಿ ಫ್ರೆಂಡ್ಸ್. ನಾವು ಮತ್ತೆ ಬೆಂಗಳೂರು ಕಡೆ ಬರಬೇಕಲ್ಲ, ಹಂಗಾಗಿ ಬೆಂಗಳೂರು ಕಡೆ ಹೊರಟ್ವಿ ನೋಡಿ ನಾನು ನಮ್ಮ ಮನೆಯವರು. ಇವಾಗ ಬಂದು ಮತ್ತು ನಾವು ಅಲ್ಲಿ ಬಿಟ್ಟಾಗಲೇ 5:30 ಆಗಿತ್ತು. ಮನೆಗೆ ಬರೋಷ್ಟೊತ್ತಿಗೆ 7:30, 8 o'clock ಆಗಿಬಿಟ್ಟಿತ್ತು. ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಲ್ಲ, ಅದನ್ನೇನು ನಾನು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಸುಸ್ತಾಗ್ಬಿಟ್ಟಿತ್ತು, ಬೈಕಲ್ಲಿ ಬೇರೆ ಹೋಗಿದ್ವಲ್ವಾ. ಚೆನ್ನಾಗಿರುತ್ತೆ ಬೈಕಲ್ಲಿ ಅಂತ ಹೋದ್ವಿ, ಬಟ್ ಓಡಾಡೋಕ್ಕೇನೋ ಚೆನ್ನಾಗಿರುತ್ತೆ, ಬಂದಮೇಲೆ ತುಂಬ ಟಯರ್ಡ್ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ನೋಡಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರಿಗೆಲ್ಲ ಅಲ್ಲಿ ಇಷ್ಟ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.